ಶರೀರದಲ್ಲಿರುವಂತಹ ಎಲ್ಲ ನರಗಳು ರಕ್ತ ಸರಿತನವಾಗಿ ದೇಹದ ಎಲ್ಲ ಅಂಗಗಳಿಗೆ ರಕ್ತ ಸಂಚಾರ ಮಾಡಲು ಸಹಕಾರಿಯಾಗಿರುವಂತಹ ತಾಡಾಸನ. ತ್ರಿಕೋಣಾಸನ ನಮ್ಮ ಸೊಂಟದಲ್ಲಿನ ಹೆಚ್ಚಿನ ಕೊಲೆಸ್ಟ್ರಾಲ್ ಅನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ತ್ರಿಕೋಣಾಸನ ಸಹಕಾರಿಯಾಗಿರುತ್ತದೆ. ತ್ರಿಕೋಣಾಸನ. ವೀರಭದ್ರಾಸನ. ನೀ ಪೇನ್, ಸಲದ ನೀ ಪೇನ್, ಮಂಡಿಯ ನೋವಿಗೆ ಸೂಕ್ತವಾದ ಆಸನವಾಗಿರುವಂತಹ ವೀರಭದ್ರಾಸನ. ನೆಕ್ಸ್ಟ್ ಅರ್ಧ ಉಷ್ಟ್ರಾಸನ, ಸೌಂದರ್ಯಾಸನ ಅಂತಲೂ ಕೂಡ ಕರಿತಾ ಇದ್ದೀವಿ. ಮುಖದಲ್ಲಿನ ಗ್ಲಾಮರ್ ಜಾಸ್ತಿ ಆಗಬೇಕು ಅಂದರೆ ಈ ಅರ್ಧ ಉಷ್ಟ್ರಾಸನವನ್ನು ಮಾಡಬೇಕಾಗಿರುತ್ತೆ. ಜಾನು ಶೀರ್ಷಾಸನ. ಕಿಡ್ನಿ ಪ್ರಾಬ್ಲಮ್ಸ್ ಇದ್ರೆ ಈ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾ ಇರುತ್ತೆ. ಜಾನು ಶೀರ್ಷಾಸನ ಮಾಡೋದ್ರಿಂದ ಸಲುದ ಕಿಡ್ನಿ ಪ್ರಾಬ್ಲಮ್ಸ್. ಪರ್ವತಾಸನ. ಏಕಾಗ್ರತೆಯಿಂದ ಕೂಡಬೇಕು ಅಂದರೆ ಮೂಲಾಧಾರ ಚಕ್ರದಿಂದ ಕಾನ್ಸಂಟ್ರೇಟೆಡ್ ಪವರ್ ಬರ್ತಾ ಇರುತ್ತೆ ಅಂದರೆ ಈ ಪರ್ವತಾಸನ ಮುಖ್ಯ ಕಾರಣವಾಗಿರುತ್ತೆ. ಹಾಲಾಸನ. ಕುತ್ತಿಗೆ ನೋವಿರುವಂಥವರು ಈ ಆಸನವನ್ನು ಮಾಡಬಾರದು. ಸೇತುಬಂಧಾಸನ ಸೊಂಟ ನೋವಿಗೆ ಸೂಕ್ತವಾದ ಆಸನವಾಗಿರುತ್ತೆ. ಪವನ ಮುಕ್ತಾಸನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಸೂಕ್ತವಾದ ಆಸನವಾಗಿರುತ್ತೆ. ಭುಜಂಗಾಸನ ಉಸಿರಾಟದ ಕ್ರಿಯೆ ಹಾಗೂ ಬೆನ್ನು ನೋವಿಗೆ ಸೂಕ್ತವಾದ ಆಸನ ಭುಜಂಗಾಸನ. Thank you, children.